ನೆಕ್ಸ್ಟ್ ಕಂಟಿನ್ಯೂ ಮಾಡೋದಾದ್ರೆ ವಿ ಹ್ಯಾವ್ ವಾಟ್ ಇಸ್ ಕಾಲ್ಡ್ ಎಸ್ ಸ್ಟೋಕ್ಸ್ ಲಾ ವಿತ್ ರೆಸ್ಪೆಕ್ಟ್ ಟು ದಿಸ್. ಇವಾಗ ಸಪೋಸ್ ನಾನು ಯಾವುದೋ ಒಂದು ಆಬ್ಜೆಕ್ಟನ್ನು ಯಾವುದೋ ಒಂದು ಫ್ಲೂಯಿಡಲ್ಲಿ ಹಾಕಿದ್ದೀನಿ ಅಂತ ಇಟ್ಕೊಳ್ಳಿ. ಅದೇನು ಮಾಡುತ್ತೆ, ಒಂದು ಸ್ವಲ್ಪ ದೂರ ಹೋದ್ಮೇಲೆ ಇಟ್ ವಿಲ್ ಆಕ್ಚುಲಿ ಅಟೈನ್ ಟರ್ಮಿನಲ್ ವೆಲಾಸಿಟಿ ಆ್ಯಂಡ್ ದೆನ್ ಗೋಸ್ ವೆರಿ ಸ್ಲೋನ್. ಸೊ ಏನು ಹೇಳ್ತಾ ಇದೆ, ಇಟ್ ಸ್ಟೇಟ್ಸ್ ದಟ್ ದ ಬ್ಯಾಕ್ವರ್ಡ್ ಡ್ರ್ಯಾಗಿಂಗ್ ಫೋರ್ಸ್ ಇದು ಈ ಈ ಆಬ್ಜೆಕ್ಟ್ ಏನಿದೆ ಅದನ್ನು ನಾನು ಬಾಲ್ ಬೇರಿಂಗ್ನ ಒಳಗಡೆ ಹಾಕಿದ್ದೀನಿ. ಸೊ ಅದೇನಾಗ್ತಿದೆ, ಈ ಕಡೆ ಮತ್ತೆ ಇನ್ನೊಂದು ಕಡೆ ಬ್ಯಾಕ್ವರ್ಡ್ ಫೋರ್ಸ್ ಇದೆ, ಬ್ಯಾಕ್ವರ್ಡ್ ಡ್ರ್ಯಾಗಿಂಗ್ ಫೋರ್ಸ್ ಆಫ್ ದ ವಿಸ್ಕಾಸಿಟಿ ಆಕ್ಟಿಂಗ್ ಆನ್ ದಿ ಸ್ಪಿರಿಕಲ್ ಬಾಡಿ ಆಫ್ ರೇಡಿಯಸ್ ಆರ್ ಮೂವಿಂಗ್ ವಿತ್ ವೆಲಾಸಿಟಿ ಥ್ರೂ ಎ ಲಿಕ್ವಿಡ್ ಆಫ್ ವಿಸ್ಕಾಸಿಟಿ ನ್ಯೂ ಈಸ್. ಅದ್ರದ್ದು ಫೋರ್ಸ್ ಎಷ್ಟಪ್ಪ ಅಂದರೆ 6π ಆರ್ ನ್ಯೂ ಇಂಟು ವಿ. ನೀವು ಇದನ್ನ ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ. ಬೇಸಿಕಲಿ ಕ್ಯಾಸ್ಟ್ರಾಯಿಲ್ ಅಲ್ಲಿ ಒಂದು ಸ್ಪಿರಿಕಲ್ ಬಾಲ್ ಅನ್ನು ಡ್ರಾಪ್ ಮಾಡಿದ್ರಿ. then you found out the terminal velocity of this, and then you actually try to calculate what is the coefficient of viscosity of the castor oil ಮಾಡಿರ್ತೀರ ನೀವು ಇದನ್ನ. okay, so it is something to do with that. okay, so ಆ ವಿಸ್ಕಸ್ ಡ್ರ್ಯಾಗ್ ಏನಿರುತ್ತಲ್ಲ, ಬ್ಯಾಕ್ವರ್ಡ್ ಡ್ರ್ಯಾಗಿಂಗ್ ಫೋರ್ಸ್, ಆ ಬ್ಯಾಕ್ವರ್ಡ್ ಡ್ರಾಗಿಂಗ್ ಫೋರ್ಸ್ ಇರುತ್ತೆ ಅಂತ ಹೇಳೋದೆ ಸ್ಟೋಕ್ಸ್ ಲಾ. ನೆಕ್ಸ್ಟ್ ಟರ್ಮಿನಲ್ ವೆಲಾಸಿಟಿ. ಇವಾಗ ಸಪೋಸ್ ಯಾವುದೋ ಒಂದು ಆಬ್ಜೆಕ್ಟ್ ನಾನು ಮೇಲ್ಗಡೆಯಿಂದ ಕೆಳಗಡೆ ಬಿಸಾಕಿದ್ದೀನಿ ಅಂತ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ಆಕ್ಸಲರೇಟಿಂಗ್, ಕೆಳಗಡೆ ಬೀಳ್ತಾ ಇರುತ್ತೆ. ಸೊ m/g ಇರುತ್ತೆ. ಸೊ ಇವಾಗ ಸಪೋಸ್ ಯಾವುದೋ ಒಂದು ಪೇಪರ್ನ ನಾನು ಕೆಳಗಡೆ ಬಿಸಾಕಿದ್ದೀನಿ ಅಂತ ಇಟ್ಕೊಳ್ಳೋಣ. ಓಕೆ, ಒಂದು ಪೇಪರ್ ಇದೆ, ಆ ಪೇಪರ್ ನಾನು ಕ್ರಂಬಲ್ ಮಾಡಿ ಕೆಳಗಡೆ ಬಿಸಾಕಿದ್ದೀನಿ, ಅದನ್ನು ಕೆಳಗಡೆ ಬಿಸಾಕಿದ್ದೀನಿ. ಸೊ ಅದು ಕೆಳಗಡೆ ಬರ್ತಾ ಇದೆ, ಅಷ್ಟೇನಾಗಿರುತ್ತೆ, mg ಕೆಳಗಡೆ ಆಕ್ಟ್ ಮಾಡ್ತಾ ಇರುತ್ತೆ. ಅದೊಂದು ಸ್ವಲ್ಪ ಕೆಳಗಡೆ ಬರ್ತಿದ್ದಂಗೆ ದೇರ್ ವಿಲ್ ಬಿ ಏರ್ ಡ್ರ್ಯಾಗ್ ವಿಚ್ ವಿಲ್ ಬಿ ಲಿಫ್ಟಿಂಗ್ ಇಟ್ ಇನ್ ಅದು ಅಪೋಸಿಟ್ ಡೈರೆಕ್ಷನ್. ಯಾವುದೋ ಒಂದು ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ ವೆಯ್ಟು, ಈ ಏರ್ ಅಪ್ಥ್ರಸ್ಟ್ ಏನಿದೆ, ಇದೆರಡಕ್ಕೂ ಬ್ಯಾಲೆನ್ಸ್ ಆಗುತ್ತೆ. ಅದು ಬ್ಯಾಲೆನ್ಸ್ ಆದಾಗ ಇಟ್ ವಿಲ್ ನೋ ಮೋರ್ ಆಕ್ಸಲರೇಟ್. ಈ ಪೇಪರ್ ನಾವು ಕ್ರಂಪಲ್ ಮಾಡಿ ಬಿಸಾಕಿದ್ವಲ್ಲ, ಅದು ಇಟ್ ವಿಲ್ ನಾಟ್ ಆಕ್ಸಲರೇಟ್, ಬಟ್ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಈ ಕಾನ್ಸ್ಟೆಂಟ್ ವೆಲಾಸಿಟಿನೇ ನಾವು ಟರ್ಮಿನಲ್ ವೆಲಾಸಿಟಿ ಅಂತ ಕರಿತೀವಿ. ಸಪೋಸ್ ಇವಾಗ ಮರದಿಂದ ಬೀಜಗಳೆಲ್ಲ ಕೆಳಗಡೆ ಉದುರುತ್ತಲ್ವಾ, ಅದು ಉದುರಬೇಕಾದ್ರೆ ಏನಾಗುತ್ತೆ, ಪೂರ್ತಿ ಹಾಗೆ ಕೆಳಗಡೆ ಬಿದ್ದುಬಿಟ್ರೆ ಇಟ್ ವಿಲ್ ಗೆಟ್ ಡ್ಯಾಮೇಜ್ಡ್. ಸೊ ಒಂದು ಸ್ವಲ್ಪ ದೂರ ಬಂದ್ಮೇಲೆ ತಿರ್ಗಕ್ಕೆ ಶುರು ಆಗುತ್ತೆ. ನೀವು ನೋಡಿದಿರ, ಎಲೆಗಳೆಲ್ಲ ತಿರುಗುತ್ತೆ, ಅಥವಾ ಯಾವುದೋ ಬೀಜಗಳಿದ್ರೆ ಅದೆಲ್ಲ ಕೆಳಗಡೆ ಬೀಳ್ಬೇಕಾದ್ರೆ ತಿರುಗುತ್ತೆ. ಅದು ತಿರುಗೋದು ಯಾಕೆ ಅಂತಂದ್ರೆ ಇಟ್ ವಿಲ್ ಕನ್ಸರ್ವ್ ದಿ ಎನರ್ಜಿ ದೇರ್, ಅಂಡ್ ದೇರ್ ಫಾರ್ ವೆನ್ ಇಟ್ ಫಾಲ್ಸ್ ಡೌನ್ ಇಟ್ ಇಸ್ ಫಾಲಿಂಗ್ ವಿತ್ ಟರ್ಮಿನಲ್ ವೆಲಾಸಿಟಿ ಅಥವಾ ಕಾನ್ಸ್ಟೆಂಟ್ ವೆಲಾಸಿಟಿ. ಕಾನ್ಸ್ಟೆಂಟ್ ವೆಲಾಸಿಟಿ ಇರೋದ್ರಿಂದ ಆಕ್ಸಲರೇಷನ್ 0 ಇರುತ್ತೆ, ದೇರ್ ಫಾರ್ ಇಟ್ ವಿಲ್ ಫಾಲ್ ವೆರಿ ಸೇಫ್. ಸೊ ಆ ಟರ್ಮಿನಲ್ ವೆಲಾಸಿಟಿ ಎಷ್ಟಿರುತ್ತಪ್ಪ ಅಂದರೆ 2r² ಡಿವೈಡೆಡ್ ಬೈ 9 times ನ್ಯೂ ಇಂಟು ರೋ ಮೈನಸ್ ಸಿಗ್ಮಾ ಇಂಟು ಜಿ. ಇದನ್ನು ರೋ ಡ್ಯಾಶ್ ಅಂತ ಬರೀತೀನಿ, ಅಥವಾ ನೀವು ಸಿಗ್ಮಾ ಅಂತಲೂ ಬರೀರಿ, ವಿಚ್ ಇಸ್ ನಥಿಂಗ್ ಬಟ್ ದಿ ಡೆನ್ಸಿಟಿ ಆಫ್ ದಿ ಬಾಡಿ. ಓಕೆ, ದಿಸ್ ರೋ ಈಸ್ ದಿ ಡೆನ್ಸಿಟಿ ಆಫ್ ದಿ ಏರ್ ಟು ವಿಚ್ ಇಟ್ ಇಸ್ ಆಕ್ಚುಲಿ ಫಾಲಿಂಗ್. ಏರ್ ಇರ್ಬೋದು, ಅಥವಾ ನೀರಲ್ಲಿ ನೀವು ಬಿಸಾಕಿರ್ಬೋದು ಅದನ್ನ. ಸೊ ಈ ಥರದ್ದೆಲ್ಲ ಇರುತ್ತೆ. ಸೊ ಇದು ಈ ಪರ್ಟಿಕ್ಯುಲರ್ ಇದೇನಪ್ಪ ಅಂದರೆ ದಿಸ್ ಇಸ್ ದಿ ಡೆನ್ಸಿಟಿ ಆಫ್ ದಿ ಲಿಕ್ವಿಡ್ ಆರ್ ಏರ್ ಇನ್ ವಿಚ್ ಇಟ್ ಇಸ್ ಆಕ್ಚುಲಿ ಫಾಲಿಂಗ್. ದಿಸ್ ಇಸ್ ದ ಡೆನ್ಸಿಟಿ ಆಫ್ ದಿ ಬಾಡಿ, ಯಾವ್ದು ಬೀಳ್ತಾ ಇದೆಯಲ್ಲ ಅದರದ್ದು ಡೆನ್ಸಿಟಿ. ಸೊ this formula will give you the terminal velocity of the object. okay, so ಜ್ಞಾಪಕ ಇಟ್ಕೊಳ್ಳಿ, ಯಾವುದಕ್ಕೆ ಯಾವ ಥರ ರಿಲೇಷನ್ ಇದೆ ಅನ್ನೋ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಓಕೆ, ನೆಕ್ಸ್ಟ್ ಹೋಗೋಣ. okay, so next we are entering into a new type of kind of study of fluids which is called hydrodynamics. ಇದುವರೆಗೂ ನಾವೇನು ನೋಡಿದ್ವಿ, ಲಿಕ್ವಿಡ್ ಸ್ಟೇಷನರಿ ಆಗಿದ್ರೆ ಬೇರೆ ಬೇರೆ ಸಿಚುವೇಶನ್ಸ್ ಅಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಿದೆ ಅಂತ ನೋಡಿದ್ವಿ. ಸೊ ಇವಾಗ ಏನ್ ಮಾಡ್ತಿದೀವಿ ನಾವು, ಅದೇ ಲಿಕ್ವಿಡ್ ಫ್ಲೋ ಆಗ್ತಿದೆ ಅಂತ ಇಟ್ಕೊಳ್ಳಿ. ಆ ಫ್ಲೋಗಳನ್ನ ಬೇರೆ ಬೇರೆ ತರ ಹೆಸರಲ್ಲಿ ಕರಿತೀವಿ ನಾವು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ದ ಸ್ಟ್ರೀಮ್ ಲೈನ್ ಫ್ಲೋ, ಟರ್ಬುಲೆಂಟ್ ಫ್ಲೋ, ಆ ಟ್ಯೂಬ್ ಫ್ಲೋ ಏನಂತ ಹೇಳ್ತೀನಿ, ಅಥವಾ ಲ್ಯಾಮಿನನ್ ಫ್ಲೋ ಅಂತ ಇರುತ್ತೆ. ಸೊ ಇಲ್ಲಿ ಎರಡು ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ, ಒಂದು ಸ್ಟ್ರೀಮ್ ಲೈನ್ ಫ್ಲೋ ಮತ್ತೆ ಟರ್ಬುಲೆಂಟ್ ಫ್ಲೋ ಅಂತ. ಸ್ಟ್ರೀಮ್ ಲೈನ್ ಫ್ಲೋ ನಲ್ಲಿ ಏನಾಗುತ್ತೆ, ಒಂದು ಲೇಯರ್ಗೂ ಇನ್ನೊಂದು ಲೇಯರ್ಗೂ ರಿಲೇಟಿವ್ ಆಗಿ ಅದು ಇಟ್ ವಿಲ್ ಬಿ ಕಾನ್ಸ್ಟೆಂಟ್ಲಿ ಮೂವಿಂಗ್ ವಿತೌಟ್ ಎನಿ ಕೈಂಡ್ ಆಫ್ ಎ ಡಿಸ್ಟರ್ಬೆನ್ಸ್. ಸೊ ಇದೆರಡು ಒಂದ್ರ ಮೇಲೆ ಒಂದು ಪುಷ್ ಮಾಡ್ಕೊಂಡು ರಿಲೇಟಿವ್ ಆಗಿ ಮೂವ್ ಆಗ್ತಾ ಇರುತ್ತೆ. ಟರ್ಬುಲೆಂಟ್ ಫ್ಲೋನಲ್ಲಿ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಲೇಯರ್ನ ಪುಷ್ ಮಾಡೋದೋ ಪುಲ್ ಮಾಡೋದೋ ಮಾಡಿ ಒಂಥರ ಕ್ರಿಸ್ಕಾಸ್ ಇರುತ್ತೆ, ಒಂದು ಸರಿಯಾಗಿ ಹೋಗಲ್ಲ, ಒಂದು ಟರ್ಬುಲೆನ್ಸ್ ಇರುತ್ತೆ. ಓಕೆ, ಸರಿಯಾಗಿ ಹೋಗಲ್ಲ. ಇವಾಗ ಅಷ್ಟು ಜನ ಹುಡುಗರನ್ನ ಒಂದೇ ಸತಿ ಕ್ಲಾಸಿನ ಆಚೆ ಬಿಟ್ರೆ ಯಾರು ಹೋಗಕ್ಕಾಗಲ್ವಲ್ಲ, ಆ ಥರ. ಇವಾಗ ಸಪೋಸ್ ಎಲ್ಲರೂ ಲೈನ್ ಬೈ ಲೈನ್ ಒಬ್ಬೊಬ್ಬರಾಗಿ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ದಟ್ ಈಸ್ ಅ ಸ್ಟ್ರೀಮ್ ಲೈನ್ ಫ್ಲೋ. ಇವಾಗ ಸಪೋಸ್ ಎಲ್ಲರೂ ನಾನು ಬೆಲ್ ಹೊಡಿದ ತಕ್ಷಣ ಹೋಗ್ರಪ್ಪ ಅಂದ್ರೆ ಎಲ್ಲರೂ ಹೋಗಿ ಒಂದೇ ಸತಿ ಡೋರ್ ಹತ್ರ ನುಗ್ಗಕ್ಕೆ ಹೋಗ್ಬಿಟ್ರೆ ದಟ್ ವಿಲ್ ಬಿ ಬೇಸಿಕಲಿ ಟರ್ಬುಲೆಂಟ್ ಫ್ಲೋ. ಸೊ ಇಟ್ ಇಸ್ ಆಲ್ವೇಸ್ ಸ್ಟ್ರೀಮ್ ಲೈನ್ ಫ್ಲೋ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೆರಡು ಏನು ಅಂತ ಹೇಳಿದ್ದೀನಿ. ಇವಾಗ ಈ ಕ್ರಿಟಿಕಲ್ ವೆಲಾಸಿಟಿಗೆ ಬರ್ತೀನಿ. ನೋಡಿ, ಸ್ಟ್ರೀಮ್ ಲೈನ್ ಫ್ಲೋ ಅಲ್ಲಿ ಒಂದು ಪರ್ಟಿಕ್ಯುಲರ್ ವೆಲಾಸಿಟಿ ಇದೆ ಅಂತ ಇಟ್ಕೊಳ್ಳೋಣ, ಆಯ್ತಾ. ಯಾವುದೋ ಒಂದು ಪರ್ಟಿಕ್ಯುಲರ್ ವೆಲಾಸಿಟಿನಲ್ಲಿ ಸ್ಟ್ರೀಮ್ ಲೈನ್ ಆಗಿ ಬಾಡಿ ಹೋಗ್ತಾ ಇದೆ, ಅಥವಾ ಒಂದು ಲಿಕ್ವಿಡ್ ಫ್ಲೋ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಇವಾಗ ಈ ಸ್ಟ್ರೀಮ್ ಲೈನ್ ಫ್ಲೋ ಇಂದ ವೆಲಾಸಿಟಿ ಚೇಂಜ್ ಆಗಿ ಟರ್ಬುಲೆಂಟ್ ಆಯಿತು ಅಂತ ಇಟ್ಕೊಳ್ಳಿ.
ಆ ಚೇಂಜ್ ಆಗಿರೋ ವೆಲಾಸಿಟಿ ಇದೆಯಲ್ಲ, ದಟ್ ಈಸ್ ಆಕ್ಚುಲಿ ಕಾಲ್ಡ್ ಆಸ್ ಕ್ರಿಟಿಕಲ್ ವೆಲಾಸಿಟಿ. ನೋಡಿ ಅಲ್ಲೇ ಬರೆದಿದ್ದೀನಿ, ದ ಕ್ರಿಟಿಕಲ್ ವೆಲಾಸಿಟಿ ಆಫ್ ಎ ಲಿಕ್ವಿಡ್ ಇಸ್ ಅ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ಇಟ್ಸ್ ವೆಲಾಸಿಟಿ ಆಫ್ ಫ್ಲೋ ಅಪ್ ಟು ವಿಚ್ ದ ಫ್ಲೋ ಇಸ್ ಸ್ಟ್ರೀಮ್ ಲೈನ್ ಅಂಡ್ ಅಬೌವ್ ವಿಚ್ ದ ಫ್ಲೋ ಬಿಕಮ್ಸ್ ಟರ್ಬುಲೆಂಟ್. ಎಲ್ಲಿ ತನಕ ಸ್ಟ್ರೀಮ್ ಲೈನ್ಡ್ ಆಗಿತ್ತೋ ಯಾವುದೋ ಒಂದು ಪರ್ಟಿಕ್ಯುಲರ್ ವೆಲಾಸಿಟಿ ಇರುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಚೇಂಜ್ ಆಗ್ಬಿಟ್ರೆ ಅದು ಟರ್ಬುಲೆಂಟ್ ವೆಲಾಸಿಟಿ ಆಗ್ಬಿಡುತ್ತೆ ಅಥವಾ ಟರ್ಬುಲೆಂಟ್ ಫ್ಲೋ ಆಗ್ಬಿಡುತ್ತೆ. ಈ ಚೇಂಜ್ ಸ್ಟ್ರೀಮ್ ಲೈನ್ ಫ್ಲೋ ಇದ್ದು ಚೇಂಜ್ ಆಗದೆ ಇರೋ ತರ, ಟರ್ಬುಲೆಂಟ್ ಚೇಂಜ್ ಆಗದೆ ಇರೋ ತರ ಒಂದು ವೆಲಾಸಿಟಿ ಇರುತ್ತಲ್ಲ, ದಟ್ ವೆಲಾಸಿಟಿ ಇಸ್ ಕಾಲ್ಡ್ ಕ್ರಿಟಿಕಲ್ ವೆಲಾಸಿಟಿ ಅಂತ ಕರಿತೀವಿ. ಸೊ ಈ ಲಿಕ್ವಿಡ್ ಎಲ್ಲ ಒಂದೇ ಟ್ಯೂಬ್ ಆಗಿ ಹೋಗ್ತಿದೆ ಅಂತ ಇಟ್ಕೊಳ್ಳಿ, ಒಂದೇ ಇದ್ರಲ್ಲಿ ಹೋಗ್ತಿದೆ ಅಂತ ಇಟ್ಕೊಳ್ಳಿ, ಅದನ್ನ ಟ್ಯೂಬ್ ಆಫ್ ಫ್ಲೋ ಅಂತ ಕರಿತೀವಿ ನಾವು. ಓಕೆ, ಇವಾಗ ನೀರು ಪೈಪಿಂದ ಆಚೆ ಬರ್ತಿದೆ ಅಂತಂದ್ರೆ ಅದೊಂಥರ ಟ್ಯೂಬ್ ತರ ಬರ್ತಿರುತ್ತೆ, ಅದನ್ನ ನಾವು ಟ್ಯೂಬ್ ಆಫ್ ಫ್ಲೋ ಅಂತ ಕೂಡ ಕರಿತೀವಿ. ಓಕೆ, ಸೊ ನೋಡಿದ್ದೀರಾ ಇಷ್ಟರ ತನಕ? ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ದಿ ಎಕ್ಸಾಮಿನೇಷನ್ ಅನ್ನೋದಾದ್ರೆ ದಿ ಐಡಿಯಾ ಆಫ್ ಈಕ್ವೇಷನ್ ಆಫ್ ಕಂಟಿನ್ಯೂಟಿ. ಸೊ ಏನು ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಅಂತಂದ್ರೆ, ಸೊ ದಿ ಬೇಸಿಕಲಿ ದಿ ಐಡಿಯಾ ಇಸ್ ವೆರಿ ಸಿಂಪಲ್. ಇಲ್ಲಿ ಎಷ್ಟು ಈ ಜಾಗದಲ್ಲಿ ಒಂದು ಸೆಕೆಂಡು, ಈ ಜಾಗದಲ್ಲಿ ಎಷ್ಟು ಫ್ಲೋ ಆಗ್ತಿದೆ, ಸೊ ಈ ಜಾಗದಲ್ಲಿ ಬೇಸಿಕಲಿ ಫ್ಲೋ ರೇಟ್ ಅನ್ನ ಸ್ಟಡಿ ಮಾಡ್ತಾ ಇದೀವಿ ನಾವು. ಸೊ ಏರಿಯಾ ಆಫ್ ದಿ ಫಸ್ಟ್ ಒನ್ ಇಂಟು ವೆಲಾಸಿಟಿ ಆಫ್ ದಿ ಲಿಕ್ವಿಡ್ ಅಟ್ ದಿಸ್ ಪರ್ಟಿಕ್ಯುಲರ್ ಜಂಕ್ಷನ್ ವಿಲ್ ಬಿ ಈಕ್ವಲ್ ಟು ದಿ ಏರಿಯಾ ಇಯರ್ ಅಂಡ್ ದಿ ವೆಲಾಸಿಟಿ ಅಟ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಇಲ್ಲಿ ಏರಿಯಾ ಬಂದಾಗ ಚಿಕ್ಕದಾಗಿದೆಯಲ್ಲ, ಅದಕ್ಕೆ ಕರೆಕ್ಟ್ ಆಗಿ ವೆಲಾಸಿಟಿ ಕೂಡ ಇಟ್ ವಿಲ್ ಆಕ್ಚುಲಿ ಬಿನ್ ಚೇಂಜ್ಡ್. ಸೊ ಇಲ್ಲಿ ಏರಿಯಾ ದೊಡ್ಡದಾಗಿದೆ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಇಲ್ಲಿ ವೆಲಾಸಿಟಿ ಇರುತ್ತೆ. ಇದನ್ನ ನಾವು ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಅಂತ ಕರಿತೀವಿ. ಸೊ so basically by conservation of mass, m1 will be equal to m2. The mass at this particular place will be equal to the mass at this particular place. So ಇದನ್ನ ಬರೆಯೋದಾದ್ರೆ mass can be written as, okay, a into v into delta t into ρ1, which is equal to a2 v2 delta t into ρ2. ಇವಾಗ ಸಪೋಸ್ ಎರಡು ಲಿಕ್ವಿಡ್ಸ್ ಸೇಮ್ ಇದೆ ಅಂತ ಇಟ್ಕೊಳ್ಳಿ, ಸೇಮ್ ಕೈಂಡ್ ಆಫ್ ಲಿಕ್ವಿಡ್, ಇಲ್ಲಿ ಹೋಗ್ತಿರೋದು ಅದೇ ಲಿಕ್ವಿಡ್, ಇಲ್ಲಿಂದ ಆಚೆ ಬರ್ತಿರೋದು ಅದೇ ತರ ಲಿಕ್ವಿಡ್ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ρ1 ವಿಲ್ ಬಿ ಈಕ್ವಲ್ ಟು ρ2 ಅಂತ ಆಗುತ್ತೆ. ಸೊ ಇಟ್ ಈಸ್ ಇನ್ಕಂಪ್ರೆಸಿಬಲ್ ಆಲ್ಸೋ. ದೇರ್ ಫಾರ್ ಈ ಟಿ ಎರಡು ಕ್ಯಾನ್ಸಲ್ ಆಗುತ್ತೆ, ಇದೆರಡು ಒಂದೇ ಇರೋದ್ರಿಂದ ಇದು ಕ್ಯಾನ್ಸಲ್ ಆಗುತ್ತೆ. ದೇರ್ ಫಾರ್ a1 v1 will be equal to a2 v2. Essentially this works on the principle of conservation of mass. Okay, so essentially ನಾವೇನ್ ಮಾಡಿದೀವಿ, ಮಾಸ್ ಅಟ್ ಎ ಅಥವಾ m1, ಈ ಜಾಗದಲ್ಲಿ ಇರುವಂತ ಮಾಸ್ m1 ಇದೆಯಲ್ಲ, ಅದನ್ನ ಮಾಸ್ ಇಸ್ ಈಕ್ವಲ್ ಟು a1 v1 ಡೆಲ್ಟಾ ಟಿ ಇಂಟು ρ1. ಸೊ ಮಾಸ್ ಇಸ್ ಫೋರ್ಸ್ ಡಿವೈಡೆಡ್ ಬೈ ಆಕ್ಸಲರೇಷನ್. ಆ ಫೋರ್ಸ್ ಅನ್ನ ನಾನು ಬೇರೆ ತರ ಬರ್ದಿದ್ದೀನಿ. ಓಕೆ, ಸೊ ಅದೇ ತರ ಫೋರ್ಸ್ ಇಸ್ ಪ್ರೆಷರ್ ಇಂಟು ಏರಿಯಾ ಇದೆಯಲ್ವಾ, ಸೊ ಹಂಗೆ ಬರಿಬೋದು ಅದನ್ನ. ಸೊ a2 v2 ಡೆಲ್ಟಾ ಟಿ ρ2 ಅಲ್ವಾ. ಸೊ ಇದೆರಡೂ ಜಾಗದಲ್ಲಿ ಇರುವಂತ ಮಾಸು ಸೇಮ್ ಅಂತ ಹೇಳೋದೆ ದಿ ಈಕ್ವೇಷನ್ ಆಫ್ ಕಂಟಿನ್ಯೂಟಿ. ಓಕೆ, ಅದ್ರದ್ದು ನೋಡಿದೀವಿ ನಾವು. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ದಿಸ್ ಬೇಸಿಕಲಿ ವಾಟ್ ಐ ವಾಸ್ ಆಕ್ಚುಲಿ ಟೆಲಿಂಗ್ ಯು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಈ ಪರ್ಟಿಕ್ಯುಲರ್ ಫ್ಲೋ ಏನಿದೆ ಇಲ್ಲಿ, there is something called as a Bernoulli's principle. Okay, the idea of Bernoulli's principle ಫಾರ್ಮುಲಾ ಏನಪ್ಪಾ ಅಂತಂದ್ರೆ, p1 plus rho g y1 plus half rho v1 square will be equal to p2 plus rho g y2 plus half rho v2 square. ಇದು ಬೇಸಿಕಲಿ ಅಲ್ಲಿ ನಾವು ಪ್ರೀವಿಯಸ್ಲಿ ಈಕ್ವೇಷನ್ ಆಫ್ ಕಂಟಿನ್ಯೂಟಿನಲ್ಲಿ ವಿ ಸ್ಟಡಿಡ್ ದಿ ಕನ್ಸರ್ವೇಷನ್ ಆಫ್ ಮಾಸ್ ಅಲ್ವಾ, ಇಲ್ಲಿ ವಿ ಸ್ಟಡಿ ದಿ ಕನ್ಸರ್ವೇಷನ್ ಆಫ್ ಎನರ್ಜಿ. ಬೇಸಿಕಲಿ ಈ ಕನ್ಸರ್ವೇಷನ್ ಆಫ್ ಎನರ್ಜಿ ಯೂಸ್ ಮಾಡಿಕೊಂಡು ವಿ ಆಕ್ಚುಲಿ ರೈಟ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ. ಸೊ ನನಗೇನು ಗೊತ್ತಪ್ಪ ಅಂತಂದ್ರೆ, ಎನರ್ಜಿ ಈಸ್ ಹಾಫ್ ಎಮ್ ಬಿ ಸ್ಕ್ವೇರ್ ಅಲ್ವಾ, ಕೈನೆಟಿಕ್ ಎನರ್ಜಿ ಈಸ್ ಹಾಫ್ ಎಮ್ ಬಿ ಸ್ಕ್ವೇರ್. That will be equal to the potential, which is equal to mgh. Pressure energy
is P into V. ಸೊ ಇದನ್ನು ಯೂಸ್ ಮಾಡಿಕೊಂಡು ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್ ಯು ಇಸ್ ದಿ ಪ್ರೆಷರ್ ಪ್ಲಸ್ ದಿ ಕೈನೆಟಿಕ್ ಎನರ್ಜಿ, ಅಂದರೆ ಪಾಯಿಂಟ್ ಪ್ರೆಷರ್, ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಏನು ಪ್ರೆಷರ್ ಇರುತ್ತೆ, ಪ್ಲಸ್ ಅಲ್ಲಿದ್ರದ್ದು ಕೈನೆಟಿಕ್ ಎನರ್ಜಿ ಆಫ್ ರೋ ವಿ ಸ್ಕ್ವೇರ್ ಅಂತ ಬರ್ಕೊಳ್ಳಿ ಅದನ್ನು, ಪ್ಲಸ್ ದಿ ಪೊಟೆನ್ಷಿಯಲ್ ರೋ ಜಿ ಹೆಚ್, ದಟ್ ವಿಲ್ ಆಲ್ವೇಸ್ ಬಿ ಕಾನ್ಸ್ಟೆಂಟ್ ಅಂತ ಹೇಳ್ತಿದ್ಯಲ್ಲ, ದಟ್ ಈಸ್ ಬೇಸಿಕಲಿ ದಿ ಬರ್ನಾಲಿಸ್ ಪ್ರಿನ್ಸಿಪಲ್. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಫ್ಲೋನಲ್ಲಿ ಐ ಆಮ್ ಚೂಸಿಂಗ್ ಎ ಪರ್ಟಿಕ್ಯುಲರ್ ಪಾಯಿಂಟ್, ಆ ಪಾಯಿಂಟಲ್ಲಿರುವಂಥ ಪ್ರೆಷರ್ ಪಿ ಪ್ಲಸ್ ಆ ಜಾಗದಲ್ಲಿರುವಂಥ ಕೈನೆಟಿಕ್ ಎನರ್ಜಿ ಪ್ಲಸ್ ಆ ಜಾಗದಲ್ಲಿರುವಂಥ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಆಲ್ ದ ಸಮ್ ಆಫ್ ಆಲ್ ದಿಸ್ ವಿಲ್ ಆಲ್ವೇಸ್ ಟರ್ನ್ ಔಟ್ ಟು ಬಿ ಅ ಕಾನ್ಸ್ಟೆಂಟ್. ಸೊ ಇದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ದಿಸ್ ವಿಲ್ ಬಿ ಈಕ್ವಲ್ ಟು, ಇಲ್ಲೆಲ್ಲೋ ಇನ್ನೊಂದು ಪಾಯಿಂಟ್ ಚೂಸ್ ಮಾಡಿದ್ದೀನಿ, ಇದು y2 ಹೈಟಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಇಲ್ಲಿ ನೋಡಿ y2 ಅಂತ ಬರ್ತಿದ್ದೀವಿ ನಾವು, ಆಯ್ತಾ. ಸೊ ಈ ಪರ್ಟಿಕ್ಯುಲರ್ ವೆಲಾಸಿಟಿ ಬೇರೆ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಫೈಂಡ್ ಔಟ್ ವಾಟ್ ಈಸ್ ಬೇಸಿಕಲಿ ದಿ ಐಡಿಯಾ ಆಫ್ ದಿ ಬರ್ನಾಲಿಸ್ ಈಕ್ವೇಶನ್ ವಿತ್ ರೆಸ್ಪೆಕ್ಟ್ ಟು ದಿಸ್, ಆಯ್ತಾ. ಓಕೆ, ನೆಕ್ಸ್ಟ್ ನೋಡೋಣ. ವೆಂಚುರಿ ಮೀಟರ್ ಇಸ್ ಅ ಡಿವೈಸ್ ವಿಚ್ ಕ್ಯಾನ್ ಆಕ್ಚುಲಿ ಮೆಷರ್ ದಿ ರೇಟ್ ಆಫ್ ಫ್ಲೋ, ಆಯ್ತಾ. ಇವಾಗ ಯಾವುದೋ ಒಂದು ಲಿಕ್ವಿಡ್ ಎಲ್ಲಿ ಇದು ಹರಿತಿದೆ ಅಂತ ಇಟ್ಕೊಳ್ಳಿ, ಯಾವ ರೇಟಲ್ಲಿ ಹರಿತಿದೆ ಅಂತ ತಿಳ್ಕೊಬೇಕಂದ್ರೆ ವಿ ಆಕ್ಚುಲಿ ಯೂಸ್ ವಾಟ್ ಇಸ್ ಕಾಲ್ಡ್ ಎಸ್ ಅ ವೆಂಚುರಿ ಮೀಟರ್. ಅಲ್ಲಿ ನಾವು ಯೂಟ್ಯೂಬ್ ಯೂಸ್ ಮಾಡಿದ್ವಲ್ಲ, ಅದೇ ಥರದ್ದು ಯೂಸ್ ಮಾಡಿಕೊಂಡು ಬರ್ನಾಲಿಸ್ ಪ್ರಿನ್ಸಿಪಲ್ ಯೂಸ್ ಮಾಡಿದ್ರೆ ದೆನ್ ವಿ ವಿಲ್ ಆಕ್ಚುಲಿ ಬಿ ಏಬಲ್ ಟು ಗೆಟ್ ಈ ಕ್ಯೂ ಏನಿದೆ, ದಟ್ ವಿಲ್ ಆಕ್ಚುಲಿ ಗಿವ್ ಯು ವಾಟ್ ಇಸ್ ದ ರೇಟ್ ಆಫ್ ಫ್ಲೋ ಪರ್ ಯೂನಿಟ್ ವಾಲ್ಯೂಮ್. ಓಕೆ, A1 A2 is the two areas, square root of 2h rho mg divided by rho into A1 square minus A2 square. Not to worry much about this equation, but ವೆಂಚುರಿ ಮೀಟರ್ ಏನು ಮಾಡುತ್ತೆ ಅನ್ನೋ ಒಂದು ಐಡಿಯಾ ಇದ್ರೆ ಸಾಕು ನಿಮಗೆ. ಓಕೆ, ಇಟ್ ಇಸ್ ಬೇಸಿಕಲಿ ಎ ಫ್ಲೋ ಮೀಟರ್ ಅಥವಾ ವೆಂಚುರಿ ಮೀಟರ್ ಅಥವಾ ವೆಂಚುರಿ ಟ್ಯೂಬ್. ಓಕೆ, ದಿಸ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಬರ್ನಾಲಿ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. Okay, next the kind of thing that we are going to discuss is something to do with cohesive and adhesive force. ಸೊ ಇವಾಗ ಮಾಲಿಕ್ಯೂಲ್ಸ್ ಆಫ್ ಸಿಮಿಲರ್ ಕೈಂಡ್, ಮೇಲ್ಗಡೆ ನಾನು ಎರಡು ಚಿತ್ರ ತೋರಿಸಿದ್ದೀನಿ, ಅದೆರಡು ನೋಡೋಕೆ ಒಂದೇ ಥರ ಇದೆ, ಅಥವಾ ಎರಡು ಸೇಮ್ ಸಿಮಿಲರ್ ಕೈಂಡ್ ಆಫ್ ಮಾಲಿಕ್ಯೂಲ್ಸ್ ಇದ್ರೆ ಅದರ ನಡುವೆ ಇರುವಂಥ ಫೋರ್ಸ್ ಯಾವುದಿರುತ್ತೆ, ಕೊಹೆಸಿವ್ ಫೋರ್ಸ್ ಇರುತ್ತೆ. ಇವಾಗ ಸಪೋಸ್ ಮಾಲಿಕ್ಯೂಲ್ಸ್ ಆಫ್ ಡಿಫ್ರೆಂಟ್ ಕೈಂಡ್, ಕೆಳಗಡೆ ಇರೋದ್ರಲ್ಲಿ ನೋಡಿ ಅದೆರಡು ಬೇರೆ ಬೇರೆ ಇದೆ, ಅದ್ರ ಮಧ್ಯೆ ಇರುವಂಥ ಅಟ್ರಾಕ್ಷನ್ ನಾವು ಅಡಸಿವ್ ಫೋರ್ಸ್ ಅಂತ ಕರಿತೀವಿ. ಸೊ based on the cohesive and adhesive forces, okay, molecules will actually try to get attracted and wetting ಏನಾಗುತ್ತೆ, ಒಂದು ಸರ್ಫೇಸ್ ಇನ್ನೊಂದು ಸರ್ಫೇಸನ್ನ ಹೇಗೆ ವೆಟ್ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ಬೋದು. ಸೊ ಲೆಟ್ ಅಸ್ ಸಿ. Next idea is the concept of surface tension. It is a property of the liquid by virtue of which it behaves like an elastic stretched membrane with a tendency to contract so as to occupy a minimum surface area. It is measured as the force per unit length on an imaginary line drawn on the surface of liquid. So surface tension ಹೆಂಗ್ ಮೆಷರ್ ಮಾಡೋದು ಅಂದರೆ ಇಟ್ಸ್ ನಥಿಂಗ್ ಬಟ್ ಫೋರ್ಸ್ ಡಿವೈಡೆಡ್ ಬೈ ಬೇಸಿಕಲಿ ಏರಿಯಾ. ನೀವು ಇಲ್ಲಿ ಇನ್ನೊಂದು ಚಿತ್ರದಲ್ಲಿ ನೋಡ್ತಿದ್ದೀರಾ, ಇಲ್ಲಿ ವಾಟರ್ ಸ್ಟ್ರೈಡರ್ಸ್ ಅಂತ, ಇದು ನೀರ್ ಮೇಲೆ ಇರುತ್ತೆ ಬೇಸಿಕಲಿ. ಓಕೆ, ಇದು ಹೇಗೆ ನಡೆಯುತ್ತೆ ಅಂತಂದ್ರೆ ಈ ಇದ್ರ ಮೇಲೆ ನೀರ್ ಮೇಲೆ ನಡೆದಾಗ ನೀರ್ ಮೇಲೆ ಇರುವಂತ ಟೆನ್ಷನ್ ಏನಿರುತ್ತೆ ಅದು ಒಂದೊಂದು ಮಾಲಿಕ್ಯೂಲ್ಸ್ ಅದು ಪುಲ್ ಮಾಡ್ತಾರತ್ತಲ್ಲ, ಆ ಟೆನ್ಷನ್ ಇಟ್ಕೊಂಡು ಈ ವಾಟರ್ ಸ್ಟ್ರೈಡರ್ಸ್ ನೀರ್ ಮೇಲೆ ನಡೆಯುತ್ತೆ. ಇವಾಗ ಸಪೋಸ್ ನೀವು ನೀರನ್ನ ಕಂಟಾಮಿನೇಟ್ ಮಾಡ್ಬಿಟ್ರಿ ಅಂತ ಇಟ್ಕೊಳ್ಳಿ, ಅದನ್ನ ಗಲೀಜ್ ಮಾಡ್ಬಿಟ್ರಿ ಅಂತ ಇಟ್ಕೊಳ್ಳಿ, ಅವಾಗ ಸರ್ಫೇಸ್ ಟೆನ್ಷನ್ ಡಿಕ್ರೀಸ್ ಆಗ್ಬಿಡುತ್ತೆ. ಸರ್ಫೇಸ್ ಟೆನ್ಷನ್ ಡಿಕ್ರೀಸ್ ಆದ್ರೆ ಅದಕ್ಕೆ ಅದು ಸ್ಟ್ರೆಚ್ಡ್ ಮೆಂಬ್ರೈನ್ ತರ ಆಕ್ಟ್ ಮಾಡ್ರಲ್ಲ. ಇವಾಗ ಬಲೂನ್ ಎಳೆದಿರುತ್ತಲ್ಲ, ಅದನ್ನ ಎಳೆದಿರೋದನ್ನ ನೀವು ಎಲ್ಲೋ ಪಿನ್ ತಗೊಂಡು ಚುಚ್ಬಿಟ್ರೆ ಪಂಚರ್ ಆಗ್ಬಿಡುತ್ತಲ್ಲ, ಆ ತರ ನೀವು ಕಂಟಾಮಿನೇಷನ್ ನೀರೊಳಗಡೆ ಮಿಕ್ಸ್ ಮಾಡ್ಬಿಟ್ರೆ ಸರ್ಫೇಸ್ ಟೆನ್ಷನ್ ಡಿಕ್ರೀಸ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ವಾಟರ್ ಸ್ಟ್ರೈಡರ್ಸ್ ಎಲ್ಲ ಸತ್ತೋಗುತ್ತೆ. ಓಕೆ, ಅದಕ್ಕೆ ನಾವು ಏನ್ ಮಾಡಬಾರ್ದು, ನೀರನ್ನ ಗಲೀಜ್ ಮಾಡಬಾರ್ದು ಅಲ್ವಾ. ಓಕೆ, ಫೈನ್. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಅನ್ ಆಂಗಲ್ ಆಫ್ ಕಾಂಟ್ಯಾಕ್ಟ್. ಓಕೆ, ಈ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅಂದ್ರೆ ಏನಂದ್ರೆ, ಇಟ್ ಇಸ್ ಡಿಫೈನ್ಡ್, ಇಟ್ಸ್ ದ ಆಂಗಲ್ ಬಿಟ್ವೀನ್ ದಿ ಟ್ಯಾಂಜೆಂಟ್ ಟು ಲಿಕ್ವಿಡ್ ಸರ್ಫೇಸ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂಡ್ ದ ಸಾಲಿಡ್ ಸರ್ಫೇಸ್ ಇನ್ಸೈಡ್ ದಿ ಲಿಕ್ವಿಡ್. ಸೊ ಬೇಸಿಕಲಿ ಒಂದು ಲಿಕ್ವಿಡ್ ಒಂದು ಸಾಲಿಡ್ ಕಂಟೈನರ್ ಅಲ್ಲಿ ಇಟ್ಕೊಂಡಿದೀವಿ ಅಂತ ಇಟ್ಕೊಳ್ಳಿ. ಆ ಲಿಕ್ವಿಡ್ ಏನ್ ಮಾಡುತ್ತೆ, ಆ ಸಾಲಿಡ್ ಸರ್ಫೇಸ್ ಅನ್ನ ವೆಟ್ ಮಾಡುತ್ತೆ. ವೆಟ್ ಮಾಡ್ತಿದೆ ಅಂತ ಇಟ್ಕೊಳ್ಳಿ, ಅವಾಗ ದಿ ಕೈಂಡ್ ಆಫ್ ಮಿನಿಸ್ಕಸ್ ದಟ್ ಇಸ್ ಆಕ್ಚುಲಿ ಫಾರ್ಮ್ಡ್. ಸೊ ಇವಾಗ ಈ ತರದ್ದು ಒಂದು ಟ್ಯೂಬ್ ಇದೆ ಅಂತ ಇಟ್ಕೊಳ್ಳೋಣ, ಆಯ್ತಾ. ಒಳಗಡೆ ನಾನು ನೀರನ್ನ ಹಾಕಿದ್ದೀನಿ, ವಾಟರ್ ಹಾಕಿದ್ದೀನಿ ಅಂತ ಇಟ್ಕೊಳ್ಳಿ.
ಅವಾಗ ಈ ಟ್ಯೂಬ್ ಅನ್ನು ನೋಡ್ರೆ ಹೆಂಗ್ ಕಾಣುತ್ತೆ, ಈ ತರ ಇರುತ್ತೆ. ಸೊ ಇಟ್ ವಿಲ್ ಹ್ಯಾವ್ ಎ ಕಾನ್ಕೇವ್ ಸರ್ಫೇಸ್. ಇಲ್ಲಿ ಬೇಸಿಕಲಿ ಏನಾಗ್ತಿದೆ ಅಂದ್ರೆ ಈ ನೀರಿಗೂ ಮತ್ತೆ ಈ ಸರ್ಫೇಸ್ ಈ ಇದು ಗ್ಲಾಸ್ ಮೆಟೀರಿಯಲ್ ಏನ್ ಅದ್ರಲ್ಲಿ ನೀರು ಹಾಕಿದೀವಿ ನಾವು, ಅದೆರಡರ ನಡುವೆ ಅಡಸಿವ್ ಫೋರ್ಸ್ ಇರುತ್ತೆ. ಈ ವಾಟರ್ ಮಾಲಿಕ್ಯೂಲ್ಸ್ ಬಿಟ್ವೀನ್ ಅಲ್ಲಿ ಕೊಹೆಸಿವ್ ಫೋರ್ಸ್ ಇರುತ್ತೆ. ಸೊ ಈ ಅಡಸಿವ್ ಫೋರ್ಸು ನೀರು ಮತ್ತೆ ಆ ಗ್ಲಾಸಿನ ನಡುವೆ ಇರುವಂತ ಅಟ್ರಾಕ್ಷನ್ ಇದೆಯಲ್ಲ, ಆ ಫೋರ್ಸು ಈ ನೀರು ಮತ್ತೆ ನೀರು ಮಧ್ಯದಲ್ಲಿರುವಂತ ಫೋರ್ಸ್ಗಿಂತ ಜಾಸ್ತಿ ಇರುತ್ತೆ. ಅವಾಗ ಯು ವಿಲ್ ಆಲ್ವೇಸ್ ಹ್ಯಾವ್ ಎ ಕಾನ್ಕೇವ್ ಮೆನಿಸ್ಕಸ್. ಈ ಮೆನಿಸ್ಕಸ್ ಈ ಕರ್ವೇಚರ್ ಇದೆಯಲ್ಲ, ಇದನ್ನ ಮಿನಿಸ್ಕಸ್ ಅಂತ ಕರಿತೀವಿ. ಸೊ ಇಟ್ ವಿಲ್ ಹ್ಯಾವ್ ಎ ಲೋವರ್ ಮಿನಿಸ್ಕಸ್ ಅಥವಾ ಕಾನ್ಕೇವ್ ಮಿನಿಸ್ಕಸ್. ಸಪೋಸ್ ಈ ವಾಟರ್ ಜಾಗದಲ್ಲಿ ನಾನು ಮರ್ಕ್ಯೂರಿ ಹಾಕಿದ್ದೆ ಅಂತ ಇಟ್ಕೊಳ್ಳಿ. ಆ ಮರ್ಕ್ಯೂರಿ ಹಾಕಿದ್ರೆ ಅದೇನ್ ಕಾಣುತ್ತೆ, ಇಟ್ ವಿಲ್ ಆಕ್ಚುಲಿ ಲುಕ್ ಲೈಕ್ ದಿಸ್. ಇಲ್ಲಿ ಏನಾಗ್ತಿದೆ, ಬೇಸಿಕಲಿ ಮರ್ಕ್ಯೂರಿ ಮಾಲಿಕ್ಯೂಲ್ಸ್ ನಡುವೆ ಇರುವಂತಹ ಕೊಹೆಸಿವ್ ಫೋರ್ಸು ಈಸ್ ಗ್ರೇಟರ್ ದೆನ್ ದಿ ಅಡಸಿವ್ ಫೋರ್ಸ್ ಬಿಟ್ವೀನ್ ಮರ್ಕ್ಯೂರಿ ಮಾಲಿಕ್ಯೂಲ್ ಅಂಡ್ ದಿ ಕಂಟೈನರ್, ಅಂಡ್ ದೇರ್ ಫಾರ್ ಯು ವಿಲ್ ಹ್ಯಾವ್ ಎನ್ ಅಪ್ಪರ್ ಮಿನಿಸ್ಕಸ್ ದೇರ್. ಇದನ್ನ ನಾವು ಬೇಸಿಕಲಿ ಕಾನ್ವೆಕ್ಸ್ ಮಿನಿಸ್ಕಸ್ ಅಂತ ಕೂಡ ಕರಿತೀವಿ. ಸಪೋಸ್ ಇವಾಗ ಒಂದು ಸಿಲ್ವರ್ ಟಮ್ಲರ್ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಅದರಲ್ಲಿ ನಾನು ನೀರನ್ನು ಹಾಕಿದ್ದೀನಿ ಅಂತ ಇಟ್ಕೊಳ್ಳಿ. ಅವಾಗ ದಿ ಆಂಗಲ್ ಮೇಡ್ ಇಯರ್ ಎಕ್ಸಾಕ್ಟ್ಲಿ 90 ಡಿಗ್ರಿ ಬಿಟ್ವೀನ್. ಸೊ ಕಂಪ್ಲೀಟ್ ಫ್ಲಾಟ್ ಆಗಿರುತ್ತೆ, ಆಯ್ತಾ. ಸೊ ಪ್ಲೇನ್ ಸರ್ಫೇಸ್ ಆಗಿರುತ್ತೆ. ಸೊ ಯಾವಾಗ ಇಲ್ಲಿ ಏನಾಗಿದೆ, ದಿ ಕೊಹೆಸಿವ್ ಫೋರ್ಸ್ ಇಸ್ ಈಕ್ವಲ್ ಟು ಅಡಸಿವ್ ಫೋರ್ಸ್. ನೀರು ಮತ್ತೆ ನೀರಿನ ಮಧ್ಯೆ ಇರುವಂತ ಕೊಹೆಸಿವ್ ಫೋರ್ಸು, ನೀರು ಮತ್ತೆ ಸಿಲ್ವರ್ ವಾಲ್ ಅದೇ ಕಂಟೈನರ್ ವಾಲ್ ಇದೆಯಲ್ಲ ಅದರ ನಡುವೆ ಇರುವಂತ ಅಡಸಿವ್ ಫೋರ್ಸು ಎರಡು ಈಕ್ವಲ್ ಆಗಿರುತ್ತೆ. ಅಂಡ್ ದೇರ್ ಫೋರ್ ದೇರ್ ಇಸ್ ನೋ ರೈಸ್, ಅದಕ್ಕೆ ಫ್ಲಾಟ್ ಆಗಿರುತ್ತೆ. ಮೋಸ್ಟ್ಲಿ ಇದಕ್ಕೋಸ್ಕರನೇ ಇರ್ಬೋದು ಹಿಂದಿನ ನಮ್ಮ ಭಾರತದಲ್ಲಿ ನೀರು ಕೊಡೋದಕ್ಕೆ ಊಟ ಮಾಡೋದಕ್ಕೆ ಈ ಥರದಕ್ಕೆಲ್ಲ ಸಿಲ್ವರ್ನ ಯೂಸ್ ಮಾಡ್ತಾ ಇದ್ವು. ಅಫ್ಕೋರ್ಸ್ ಎಲ್ರಿಗೂ ಸಿಲ್ವರ್ ಯೂಸ್ ಮಾಡುವಂತ ಇದಿರಲ್ಲ. ಓಕೆ, ಸಪೋಸ್ ಇಲ್ಲಿ ಯಾಕೆ ಈ ತರ ಆಗುತ್ತೆ, ಈ ತರ ಯಾಕೆ ಆಗುತ್ತೆ ಅಂತಂದ್ರೆ ಬೇಸಿಕಲಿ ಈ ಲಿಕ್ವಿಡ್ ಈ ಸಾಲಿಡ್ ಸರ್ಫೇಸ್ ಅನ್ನ ವೆಟ್ ಮಾಡುವಂತ ಪ್ರೋಸೆಸ್ ಅಲ್ಲಿ ಇದೆ. ಸೊ ಈ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅಂದ್ರೆ ಇಲ್ಲಿ ಮಾಡ್ತಿದ್ದಿಲ್ಲ ಆಂಗಲ್, ಈ ಆಂಗಲ್ ಬಗ್ಗೆ ಮಾತಾಡ್ತಿದೀವಿ ನಾವು. ಇವಾಗ ಈ ಆಂಗಲ್ ಟೀಟಾ ಲೆಸ್ ದೆನ್ 90 ಡಿಗ್ರಿ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗಿರುತ್ತೆ, ಇಟ್ ವಿಲ್ ಬಿ ಬೇಸಿಕಲಿ ಅ ಕಾನ್ಕೇವ್ ಮಿನಿಸ್ಕಸ್. ಇಫ್ ಇಟ್ ಇಸ್ ಗ್ರೇಟರ್ ದೆನ್ 90 ಡಿಗ್ರಿ ಇದ್ರೆ ಅವಾಗ ಏನಾಗುತ್ತೆ, ಇಟ್ ವಿಲ್ ಬೇಸಿಕಲಿ ಬಿ ಎ ಕಾನ್ವೆಕ್ಸ್ ಮಿನಿಸ್ಕಸ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ಬೇಸಿಕಲಿ ದಿ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಐಡಿಯಾ ಇದು. ಓಕೆ, ಐ ಥಿಂಕ್ ದಿಸ್ ಕಂಪ್ಲೀಟ್ಸ್ ಅವರ್ ದಿಸ್ ವಾಟ್ ಕೆಪಲರಿ ಆಕ್ಷನ್ ಅಲ್ಲಿ ನೋಡಿ. ಅದೇ ಬೇಸಿಕಲಿ ಕೆಪಲರಿ ಆಕ್ಷನ್ ಏನಾಗ್ತಿದೆ, ದಿ ಅಡಸಿವ್ ಫೋರ್ಸ್ ಹಿಯರ್ ಈಸ್ ಗ್ರೇಟರ್. ಇಲ್ಲಿ ನಡುವೆ ಇರುವಂತ ಅಡಸಿವ್ ಫೋರ್ಸ್ ಏನಿದೆ ಇದು ಗ್ರೇಟರ್ ಆಗಿರುತ್ತೆ. ಇದರ ನಡುವೆ ಇರುವಂತ ಅಡಸಿವ್ ಫೋರ್ಸ್ ಇಲ್ಲಿ ಏನಿದೆ ಅದು ಗ್ರೇಟರ್ ಆಗಿರುತ್ತೆ. ದೇರ್ ಫೋರ್ ದ ಲಿಕ್ವಿಡ್ ವಿಲ್ ಆಕ್ಚುಲಿ ಸ್ಟಾರ್ಟ್ ರೈಸಿಂಗ್. ಓಕೆ, ಸೊ ಇಲ್ಲಿ ನೋಡಿ ದಿ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಎರಡರಲ್ಲೂ ತೋರಿಸಿದೀವಿ. ಐಡಿಯಾ ಈ ತರ ಇದ್ರೆ ಸಾಕು ನಿಮಗೆ, ಇಷ್ಟು ಗೊತ್ತಿದ್ರೆ. ಓಕೆ, ನೆಕ್ಸ್ಟ್ ವಿಲ್ ಟೇಕ್ ಅಪ್ ಪ್ರಾಬ್ಲಮ್ಸ್ ನೌ. ಜಸ್ಟ್ 1 minute ಕೊಡಿ, ಪ್ರಾಬ್ಲಮ್ಸ್ಗೆ ಬರೋಣ. Okay, problem number 1. The total weight of a piece of wood is 6 kg. In the floating state in water, its 1/3 part remains inside the water. On this floating piece of wood, what maximum weight is to be put such that the whole piece of wood is to be drowned in the water? ಏನು ಹೇಳ್ತಿದ್ದಾರೆ ಅಂದ್ರೆ, ಒಂದು ಕಂಟೈನರ್ ಇದೆ, ಇದರಲ್ಲಿ ಇದೆ, ಆಯ್ತಾ. ಇಲ್ಲಿ ನಾನೊಂದು ವುಡನ್ ಬ್ಲಾಕ್ ಇಟ್ಟಿದ್ದೀನಿ. ಈ ವುಡನ್ ಬ್ಲಾಕು ಇಷ್ಟು ಮುಳುಗಿದೆ, ಅಂದ್ರೆ 1/3 ಆಫ್ ದಿಸ್ ಪರ್ಟಿಕ್ಯುಲರ್ ಹೈಟ್ ಮುಳುಗಿದೆ ಅದರೊಳಗಡೆ. ಇದ್ರ ಮೇಲೆ ಎಷ್ಟು ವೆಯ್ಟ್ ಇಟ್ಟರೆ ಇದು ಕಂಪ್ಲೀಟ್ ಆಗಿ ಒಳಗೆ ಮುಳುಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಒನ್ಸ್ ಅಗೇನ್ ಇದು ನಾನು ಫ್ಲೋಟಿಂಗ್ ಟೈಮಲ್ಲಿ ಹೇಳಿದ್ದೆ, ವೆಯ್ಟ್ ಆಫ್ ದಿ ಸಬ್ಮರ್ಜ್ಡ್ ಬ್ಲಾಕ್, ವೆಯ್ಟ್ ಆಫ್ ಸಬ್ಮರ್ಜ್ಡ್ ಬ್ಲಾಕ್. ನೀವು ಆನ್ಸರ್ ಮಾಡ್ಬೋದು, ನಿಮಗೆ ಆನ್ಸರ್ ಗೊತ್ತಿದ್ರೆ ಬೇಗ ಮಾಡಿ. ಸೊ ದಟ್ ವಿಲ್ ಬಿ 1/3 ಓಕೆ ಇಂಟು ಡೆನ್ಸಿಟಿ ಆಫ್ ವಾಟರ್ ಇಂಟು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಲ್ವಾ. ಸೊ ಎಕ್ಸಸ್ ವೆಯ್ಟ್ ನಾನು ಕೊಡಬೇಕಲ್ವಾ, ಎಕ್ಸಸ್ ವೆಯ್ಟ್ ವಿಲ್ ಬಿ ಈಕ್ವಲ್ ಟು ವೆಯ್ಟ್ of water having 1/3 ಮುಳುಗಿದೆ ಅಂತಂದ್ರೆ 1/3 ಅಷ್ಟೇ ಕೆಳಗಡೆಯಿಂದ ಪುಷ್ ಮಾಡ್ತಾ ಇರುತ್ತೆ, ಉಳಿದಿರೋ ಭಾಗ ಎಷ್ಟು 2/3. ಸೊ 2/3 ವಾಲ್ಯೂಮ್ ಆಫ್ ದಿ ಬ್ಲಾಕ್.
So the new weight that should be added is 2/3 density of water into G. So ಇದನ್ನ equation 1 ಅಂತ ಕರೆಯೋಣ, ಇದನ್ನ equation 2 ಅಂತ ಕರೆಯೋಣ. So dividing equation 2 by 1, so the new weight by the actual weight which is immersed, this is 2/3. Oh sorry, in the ಕೊಟ್ಟಾಯ್ತು. ಏನಾಯ್ತು? ಅಳಿಸೋಗಿದೆ. ಓಕೆ ಸಾರಿ, ಬಟ್ ಎನಿವೆ ಬರ್ಕೊಂಡಿರ್ತೀರ ನೀವು ಅದರಲ್ಲಿ. ಹಾಂ ಬಂತು. ಸೊ 2/3 by 1/3, ಸೊ W dash 3 ಕ್ಯಾನ್ಸಲ್ ಆಗುತ್ತೆ, 2 times W ಆಗುತ್ತೆ. ಓಕೆ, ಸೊ ಇಟ್ ವಿಲ್ ಬಿ ಎಷ್ಟು 6 ಕೊಟ್ಟಿದ್ರಲ್ವಾ, ಸೊ ವಿಚ್ ಇಸ್ ನಥಿಂಗ್ ಬಟ್ 12 kgs. ಸೊ ಇವಾಗ ಈ ಬ್ಲಾಕ್ ಮೇಲೆ 12 kgs ನಾವಿಟ್ರೆ ಇದು ಕಂಪ್ಲೀಟ್ ಆಗಿ ಉಳಿಗುತ್ತೆ. ಸೊ ದ ಆಪ್ಷನ್ ಈಸ್ ಡಿ. ಡಿ ಇಸ್ ದಿ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಪ್ರಾಬ್ಲಮ್. ಓಕೆ, ತುಂಬ ಜನ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ, ತುಂಬ ಜನಕ್ಕೆ ಬಂದಿರುತ್ತೆ ಆನ್ಸರು. ಸೊ ವಿಲ್ ಗೋ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್ ಸೂನ್. In a hydraulic lift, compressed air exerts a force F1 on small piston, andre kammi area of cross section iruttalla alli, having a radius of 5 cm. This pressure is transmitted to the second piston of radius 15 cm. Nodi alli area of cross section 15 aaytu. If the mass of the load to be lifted is 1350 kg, find the value of F1, the pressure necessary to accomplish this particular task. ಓಕೆ, ಸೊ ಪ್ಯಾಸ್ಕಲ್ಸ್ ಲಾ ಪ್ರಕಾರ ನಮ್ಗೇನು ಗೊತ್ತು? ನನಗಿನ್ನ ಮುಂಚೆನೇ ನೀವೆಲ್ಲ ಮಾಡ್ತಿರ್ತೀರಾ, ನಂಗೆ ಗೊತ್ತು. ನೀವು ಆನ್ಸರ್ ಹೇಳಿದ್ರೆ ನನಗೆ ಖುಷಿನೇ ಆಗುತ್ತೆ. F1 ವಿಲ್ ಬಿ ಈಕ್ವಲ್ ಟು A1 ಡಿವೈಡೆಡ್ ಬೈ A2 ಇಂಟು F2 ಅಲ್ವಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಪೈ ಆರ್ ಸ್ಕ್ವೇರ್ 5 ಇಂಟು 5 ಅಂತ ಬರೆಯೋಣ, ಡಿವೈಡೆಡ್ ಬೈ ಪೈ ಇಂಟು 15 ಇಂಟು 15. ಸೊ ಈ ಫೋರ್ಸು 1350, ರಿಮೆಂಬರ್ ಇದು ಲಿಫ್ಟೆಡ್ ಇನ್ ಕೆ ಜಿ ಅಂತ ಕೊಟ್ಟಿದ್ದಾರೆ. ಸೊ ಎಮ್ ಜಿ ಮಾಡ್ಕೋಬೇಕಲ್ವ ನಾವು, ಇಂಟು 9.8 ಹಾಕ್ಕೊಳ್ಳಿ. ಓಕೆ, ಸೊ ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟಿರುತ್ತಪ್ಪ ಅಂದರೆ ಪೈಗಳೆಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ 1.5 ಇಂಟು 10 ಪವರ್ 3 ನ್ಯೂಟನ್ ಇದು ಫೋರ್ಸು, ಬಟ್ ಅವ್ರು ಕೇಳಿರೋದೇನು ಪ್ರೆಷರು. ಸೊ ಪ್ರೆಷರ್ ಈಸ್ ವೆರಿ ಸಿಂಪಲ್, ಪ್ರೆಷರ್ ಈಸ್ force divided by area. ಯಾವುದ್ರದ್ದು ಫಸ್ಟ್ ಒಂದು. ಸೊ ಫೋರ್ಸ್ ಈಸ್ 1.5 ಇಂಟು 10 ಪವರ್ 3. ಇಲ್ಲಿ ಇಟ್ ಇಸ್ ಪೈ ಆರ್ ಸ್ಕ್ವೇರ್ 5 ಇಂಟು, ನೋಡಿ ಮೀಟರ್ಸ್ ಕನ್ವರ್ಟ್ ಮಾಡಬೇಕು, ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ, ಹೋಲ್ ಸ್ಕ್ವೇರ್. ಸೊ ದಿಸ್ ಇಸ್ 1.9 ಇಂಟು 10 ಪವರ್ 5 ಪ್ಯಾಸ್ಕಲ್ ಅಥವಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಎರಡರಲ್ಲಿ ಯಾವುದಾದ್ರೂ ಮಾಡ್ಕೊಳ್ಳಿ. ಸೊ ದಿ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ is the correct answer. Okay, ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. We shall move to the next problem. So the force acting on a window of area 50 cm into 50 cm of a submarine at a depth 2000 meter in ocean, interior of which is maintained at sea level atmospheric pressure is. ಸೊ ಒಳಗಡೆ ಎಷ್ಟು ಪ್ರೆಷರ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ವೆರಿ ಸಿಂಪಲ್, ಒಂದು ಸಬ್ಮೆರಿನ್ ಇದೆ, ಅದರದೊಂದು ವಿಂಡೋ ಇದೆ, ಆ ವಿಂಡೋ ಈಸ್ 50 by 50 ಸೆಂಟಿಮೀಟರ್ಸ್ ಇದೆ, ಆಯ್ತಾ? 50 by 50 ಸೆಂಟಿಮೀಟರ್ಸ್ ಇದೆ ಬೇಸಿಕಲಿ. ಸೊ ಒಳಗಡೆ ಎಷ್ಟು ಪ್ರೆಷರ್ ಮೇಂಟೈನ್ ಮಾಡಿರಬೇಕು, ದೇರ್ ಫೋರ್ ಇದು ಎಷ್ಟು ಕೆಳಗಡೆ ಇದೆಯಪ್ಪ ಅಂದರೆ ಸಿ ಲೆವೆಲ್ ಸರ್ಫೇಸ್ಗಿಂತ 2000, ಓ ಸಾರಿ ಇದಲ್ಲಿಗೆ ಬಂದ್ವಾ ನಾವು, ಇಲ್ಲಿ 2000 ಕಿಲೋಮೀಟರ್ಸ್ ದೂರದಲ್ಲಿ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ ನಮಗೇನು ಗೊತ್ತು, ದ ಪ್ರೆಷರ್ ಔಟ್ಸೈಡ್ ದಿ ಸಬ್ಮರೀಷನ್ ಪಿ ವಿಲ್ ಬಿ ಈಕ್ವಲ್ ಟು ದಿ ಅಟ್ಮಾಸ್ಫರಿಕ್ ಪ್ರೆಷರ್ ಪ್ಲಸ್ ರೋ ಜಿ ಹೆಚ್, ವಿಂಡೋ ಹತ್ರ ಎಷ್ಟಿರುತ್ತೆ ಅಂತ. ಸೊ ಪ್ರೆಷರ್ ಇನ್ಸೈಡ್ ದಿ ಸಬ್ಮೆರಿನ್ ಇದೇನಂದ್ರೆ
ಇನ್ಸೈಡ್ ದಿ ಸಬ್ಮೆರಿನ್ ಪ್ರೆಷರ್ ಇದು. ಆಯ್ತಾ? ಸೊ ನೆಟ್ ಪ್ರೆಷರ್ ಅಟ್ ದಿ ವಿಂಡೋ ಅದನ್ನ PW ಅಂತ ಬರೀತೀನಿ ನಾನು, ವಿಚ್ ಇಸ್ P minus PA, which is equal to rho GH. We know that pressure only which is equal to rho GH. We know that pressure only depends upon the height. So ಇದನ್ನ ಈಕ್ವೇಟ್ ಮಾಡಿದ್ರೆ H is 10⁻³ kg per meter cube density into 10 meter per second square ತೊಗೊಂಡಿದ್ದೀನಿ. G H ಗೊತ್ತು ನಮಗೆ 2000 meter. ಓಕೆ, ಸೊ ಇದು ಎಷ್ಟಾಗತ್ತಪ್ಪ ಅಂದರೆ ಪ್ರೆಷರ್ ಆನ್ ದ ವಿಂಡೋ 2 × 10⁻7 ಪ್ಯಾಸ್ಕಲ್ಸ್ ಇರುತ್ತೆ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ಈಗ ನನಗೆ ಪ್ರೆಷರ್ ಎಷ್ಟು ಅಂತ ಬೇಕು. ಸೊ ಏರಿಯಾ ಕಂಡುಹಿಡಿಯೋಣ ಫಸ್ಟು. ಏರಿಯಾ ಈಸ್ 50 × 50, ಅದು ಸೆಂಟಿಮೀಟರ್ ಇದೆ, ಯು ಹ್ಯಾವ್ ಟು ಕನ್ವರ್ಟ್ ಇಂಟು ಮೀಟರ್. ಸೊ 2500 × 10⁻⁴ ಮೀಟರ್ ಸ್ಕ್ವೇರ್ ಆಯಿತು ಏರಿಯಾ. ಫೋರ್ಸ್ ಬೇಕಲ್ಲ ನಮಗೆ, ಫೋರ್ಸ್ F ವಿಲ್ ಬಿ ಈಕ್ವಲ್ ಟು ದಿ ಪ್ರೆಷರ್ ಅಟ್ ದಿ ವಿಂಡೋ ಇಂಟು ಏರಿಯಾ. ಸೊ ಪ್ರೆಷರ್ ಕಂಡುಹಿಡಿದಿದ್ವಿ 2 × 10⁻7 ಪ್ಯಾಸ್ಕಲ್ ಇಂಟು 2500 ಇಂಟು 10⁻⁻⁴ ಮೀಟರ್ ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡಿ, ಇಟ್ ವಿಲ್ ಬಿ 5 × 10⁻6 ನ್ಯೂಟನ್. ಸೊ ದಿ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಡಿ. ತುಂಬ ಜನಕ್ಕೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ, ಬೇಗ ಮಾಡಿರ್ತೀರಾ ನನಗಿಂತ ಮುಂಚೆನೆ. ವೆರಿ ಗುಡ್, ತುಂಬ ಜನ ಮಾಡಿದ್ದೀರಾ, ಎಕ್ಸಲೆಂಟ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಓಕೆ, ಎ ಕಾಂಕ್ರೀಟ್ ಸ್ಪಿಯರ್ ಆಫ್ ರೇಡಿಯಸ್ r has a cavity of radius small r, which is packed with sawdust. The specific gravities of the concretes and sawdust are respectively 2.4 and 0.3 for this sphere to float with its entire volume submerged under water. Ratio of the mass of concrete to the mass of the sawdust will be ಅಂತ ಕೇಳಿದ್ದಾರೆ. ಓಕೆ, ಸೊ ಇದನ್ನ ನಾವು ಬರೆಯೋ ಥರದ್ದಾದರೆ, ಇಲ್ಲಿ ನೋಡಿ, ದಿ ಕಾಂಕ್ರೀಟ್ ಸ್ಪಿಯರ್ ಆಫ್ ರೇಡಿಯಸ್ ಆರ್. ಸೊ ಕ್ಯಾಪಿಟಲ್ ಆರ್ ಕಾಂಕ್ರೀಟ್ ಸ್ಪಿಯರ್ದು. ಓಕೆ, ಇದು ಕ್ಯಾಪಿಟಲ್ ಆರ್ ಇದೆ, ಇದು ಫ್ರಮ್ ದಿ ಸೆಂಟರ್. ಆಯ್ತಾ? ಆಮೇಲೆ ಹ್ಯಾಸ್ ಎ ಕ್ಯಾವಿಟಿ ಆಫ್ ರೇಡಿಯಸ್ ಆರ್. ಸೊ ಇದರೊಳಗಡೆ ಒಂದು ಕ್ಯಾವಿಟಿ ಇದೆ, ಅಂದರೆ ಇದರದ್ದು ರೇಡಿಯಸ್ಸು ಆರ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ವಿಚ್ ಇಸ್ ಪ್ಯಾಕ್ಡ್ ವಿತ್ ಸಾಡಸ್ಟ್. ಸೊ ಇದನ್ನ ಏನು ಮಾಡಿದ್ದಾರೆ, ಸಾಡಸ್ಟಿಂದ ಪೂರ್ತಿ ತುಂಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಸಾಡಸ್ಟ್ ನೀವು ಟ್ರಾವೆಲಿಂಗ್ ಮೈಕ್ರೋಸ್ಕೋಪಲ್ಲಿ ಯೂಸ್ ಮಾಡಿರ್ತೀರಾ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಕಂಡುಹಿಡಿಬೇಕಾದ್ರೆ ಜ್ಞಾಪಕ ಇರುತ್ತೆ ನಿಮಗೆ, ಅದ್ರ ಮೇಲ್ಗಡೆ ಸ್ವಲ್ಪ ಚಿಮುಕ್ಸಿದ್ರಿ. ಸೊ ಅದನ್ನೇ ಸಾಡಸ್ಟ್ ಅಂತ ಕರೆಯೋದು. ದಿ ಸ್ಪೆಸಿಫಿಕ್ ಗ್ರಾವಿಟೀಸ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಮಾಸ್ ಆಫ್ ದಿ ಕಾಂಕ್ರೀಟ್ ಪ್ಲಸ್ ದಿ ಮಾಸ್ ಆಫ್ ದಿ ಸಾಡಸ್ಟ್ into G, weight alva, it is the total weight which is acting, which is equal to V. ಸೊ ಇದನ್ನು ನಾನೇನು ಮಾಡ್ತಿದ್ದೀನಿ, ಒಂದು ಕಂಟೈನರ್ ವಿಚ್ ಇಸ್ ಆಕ್ಟಿಂಗ್ ವಾಟರ್ ಅದರೊಳಗೆ ಇಟ್ಟಿದ್ದೀನಿ. ಓಕೆ, ಇದೆರಡಕ್ಕೂ ಈಕ್ವಲ್ ಆಗಿರುತ್ತೆ. ಸೊ ದ ಸ್ಪೆಸಿಫಿಕ್ ಗ್ರಾವಿಟೀಸ್ ಕಂಡುಹಿಡಿಬೇಕು. ಸೊ ನೀರಲ್ಲಿ ಹಾಕಿ ನೋಡ್ತಿದ್ದೀನಿ ನಾನು. ಓಕೆ, ಸೊ ಇದರದ್ದು ಮಾಸನ್ನು ನಾನೇನಂತ ಬರಿಬೋದು, ಮಾಸ್ ಆಫ್ ದಿ ಕಾಂಕ್ರೀಟನ್ನು. ಮಾಸ್ ಕ್ಯಾನ್ ಬಿ ರಿಟರ್ನ್ ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ. ನೋಡಿ, ಸ್ಪೆಸಿಫಿಕ್ ಡೆನ್ಸಿಟೀಸ್ ಕೊಟ್ಟಿದ್ದಾರೆ ಎರಡರದ್ದು, ಕಾಂಕ್ರೀಟ್ದು ಮತ್ತು ಸಾಡಸ್ಟ್ ಎರಡರದ್ದು ಡೆನ್ಸಿಟಿ ಕೊಟ್ಟಿದ್ದಾರೆ. ಸೊ ನಮಗೆ ಇದ್ರದ್ದು ರೇಡಿಯಸ್ ಗೊತ್ತು, ಸೊ ಹಾಗಾಗಿ ಇದ್ರದ್ದು ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಮಾಸನ್ನು ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರಿಬೋದು. ಸೊ ಡೆನ್ಸಿಟಿ ಎಷ್ಟು ಕಾಂಕ್ರೀಟ್ದು 2.4. ಸೊ ವಾಲ್ಯೂಮ್ ಎಷ್ಟು ಸ್ಪಿರಿಕಲ್ ಇದು, therefore it is 4/3 pi. ನೋಡಿ, ಕಾಂಕ್ರೀಟ್ r ಕ್ಯೂಬ್ ಮೈನಸ್ ಸ್ಮಾಲ್ r ಕ್ಯೂಬ್ ಅಲ್ವಾ, ಯಾಕಂದರೆ ಒಳಗಡೆ ಒಂದು ಕ್ಯಾವಿಟಿ ಇದೆ. ಸೊ ನೆಕ್ಸ್ಟ್ ಕ್ಯಾವಿಟಿ ಇದೆ ಎಷ್ಟು, ಸಾಡಸ್ಟ್ ಡೆನ್ಸಿಟಿ 0.3 ಕೊಟ್ಟಿದ್ದಾರೆ. ಸಾಡಸ್ಟ್ದು 4/3 pi r ಕ್ಯೂಬ್ ಆಗುತ್ತೆ. ಸೊ ಇದನ್ನ ವಿಲ್ ಆಕ್ಚುಲಿ ಈಕ್ವೇಟ್ ಟು ದಿ 4/3. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನೀವು, ಇಲ್ಲಿ r ಕ್ಯೂಬ್ ಇದೆ, ಇದ್ರ ಒಳಗಡೆ ಕ್ಯಾನ್ಸಲ್ ಆಗುತ್ತೆ. ಸೊ 4/3 r ಕ್ಯೂಬ್ ಆಗುತ್ತೆ. ಓಕೆ,
ಅಥವಾ ನಮಗೇನು ಸಿಗುತ್ತೆ, ಆರ್ ಕ್ಯೂಬ್ ಕ್ಯಾನ್ ಬಿ ರಿಟರ್ನ್ ಆಸ್ 3/2 ಸ್ಮಾಲ್ ಆರ್ ಕ್ಯೂಬ್ ಅಂತ ಬರ್ಕೋಬೋದು. ಸೊ ಇವಾಗ ಇದೆರಡರದ್ದು ರೇಷಿಯೋ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ mass of the concrete divided by the mass of the sawdust can be written as rho of concrete into 4/3 volume pi r cube minus r cube whole thing divided by density of the sawdust into 4/3 pi small r cube ಅಂತ ಬರ್ಕೋಬೋದು. ಸೊ ಇದೆರಡರದ್ದು ವ್ಯಾಲ್ಯೂ ಗೊತ್ತು ನಮ್ಗೆ, ಇವಾಗ ಬರೆದ್ಬಿಟ್ಟಿದ್ದೀವಿ ನಾವು. ಸೊ 2.4 into 3/2 r cube minus r cube whole thing divided by r cube. ಯಾಕಂದ್ರೆ ಕ್ಯಾಪಿಟಲ್ ಆರ್ ಕ್ಯೂಬ್ನ 3/2 ಆರ್ ಕ್ಯೂಬ್ ಅಂತ ಕಂಡುಹಿಡಿದಿದ್ದೀವಲ್ವಾ, ಸೊ ಅದನ್ನು ರಿಪ್ಲೇಸ್ ಮಾಡಿದ್ದೀನಿ, ಆರ್ ಕ್ಯೂಬ್ ವಿಚ್ ಇಸ್ ಈಕ್ವಲ್ ಟು 4. ಸೊ ದ ಆಪ್ಷನ್ ಇಸ್ ಬಿ. ಆ್ಯಕ್ಚುಲಿ ತುಂಬ ಸಿಂಪಲ್ ಆಗಿದೆ, ಏನಿಲ್ಲ, ಕರೆಕ್ಟಾಗಿ ವರ್ಕೌಟ್ ಮಾಡೋಣ. ನಾನು ಮುಂಚೆನೇ ಹೇಳಿದ್ದೀನಿ ನಿಮಗೆ, ಫಾರ್ಮುಲಾ ಗೊತ್ತಿದ್ರೆ ಇದೆಲ್ಲ ಮಾಡೋದು ಎಷ್ಟು ಕಷ್ಟನೇ ಆಗಲ್ಲ ನಿಮಗೆ. ಇಟ್ ವಿಲ್ ಬಿ ವೆರಿ ವೆರಿ ಈಸಿ. ಓಕೆ, ಸೊ ತುಂಬ ಜನ ಆನ್ಸರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆರಿ ಗುಡ್. ಸೊ ಬಿ ಆಪ್ಷನ್ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ಓಕೆ, ಎ ಹೆಮಿಸ್ಪಿರಿಕಲ್ ಪೋರ್ಷನ್ ಆಫ್ ರೇಡಿಯಸ್ r is removed from the bottom of a cylinder of radius r. The volume of the remaining cylinder is V and its mass m. It is suspended by a string in a liquid of density rho where it stays vertical. The upper surface of the cylinder is at a depth h below the liquid surface. So ಇಲ್ಲಿ ಪ್ರೆಷರ್ ಎಷ್ಟಿರುತ್ತಪ್ಪ ಅಂದರೆ ರೋ ಜಿ ಹೆಚ್ ಇರುತ್ತೆ. ಸಾರಿ, ಓಕೆ, ಅಲ್ಲಿ ಪ್ರೆಷರು ರೋ ಜಿ ಹೆಚ್ಚಿರುತ್ತೆ ಈ ಜಾಗದಲ್ಲಿ. ಓಕೆ, ಸೊ ಫೈನ್. ಸೊ ಇಟ್ ಈಸ್ ವೆರಿ ಕ್ಲಿಯರ್ಲಿ ದಿ ಪ್ರಾಬ್ಲಮ್ ರಿಲೇಟೆಡ್ ಟು ಆರ್ಕಿಮೆಡಿಕ್ಸ್ ಪ್ರಿನ್ಸಿಪಲ್. ಸೊ ಆರ್ಕಿಮೆಡಿಕ್ಸ್ ಪ್ರಿನ್ಸಿಪಲ್ ಪ್ರಕಾರ ಏನು ನಮಗೆ ಗೊತ್ತು, ಅಪ್ಥ್ರಸ್ಟ್ will be equal to weight of the fluid displaced. Alva, very simple. So force at bottom minus the force at top will be equal to weight of the thing displaced ಎಷ್ಟಪ್ಪ ಅಂದರೆ ವಿ ರೋ ಜಿ. ಸೊ ನನಗೆ ಬಾಟಮ್ದು ಬೇಕು ಅಂದರೆ, ಫೋರ್ಸ್ ಅಟ್ ದಿ ಬಾಟಮ್ ಬೇಕು ಅಂದರೆ ಫೋರ್ಸ್ ಅಟ್ ಟಾಪ್ ಪ್ಲಸ್ ವಿ ರೋ ಜಿ ಮೈನಸ್ ಈ ಕಡೆ ಬಂದರೆ ಪ್ಲಸ್ ಆಯಿತು. ಸೊ ರಿಮೆಂಬರ್, ಫೋರ್ಸ್ ಇಸ್ ನಥಿಂಗ್ ಬಟ್ ಪ್ರೆಷರ್ ಇಂಟು ಏರಿಯಾ ಅಲ್ವಾ. ಸೊ ಇಂಟು ವಿ ರೋ ಜಿ ಅಂತ ಬರ್ಕೋಬೋದು. ಸೊ ನನಗೆ ಪ್ರೆಷರ್ ಗೊತ್ತೇ ಗೊತ್ತು, ನಾನು ಮುಂಚೆನೇ ಹೇಳಿದ್ದೆ ನಿಮಗೆ, ಪ್ರೆಷರ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ವಿಲ್ ಬಿ ಹೆಚ್ ರೋ ಜಿ ಅಲ್ವಾ. ಸೊ ಇಂಟು ಏರಿಯಾ ಗೊತ್ತು, ಪೈ ಆರ್ ಸ್ಕ್ವೇರ್. ಸೊ ಇನ್ ಪ್ಲಸ್ ವಿ ರೋ ಜಿ. ನೋಡಿ ಎಷ್ಟು ಸಿಂಪ್ಲಿಫೈ, ನೀಟಾಗಿ ಸಿಂಪ್ಲಿಫೈ ಆಗ್ತದೆ. ಸೊ ಇಲ್ಲಿ ನೋಡಿ ರೋ ಜಿ ಕಾಮನ್ ತೊಗೊಳ್ಬೋದಾ ಇದೆರಡರ ಮಧ್ಯದಲ್ಲಿ. ಓಕೆ, ಇದು ಇಂಟು ಇದೆ, ದೇರ್ ಫೋರ್ ನೋಡಿ ಇದರಲ್ಲಿ ರೋ ಜಿ ಕಾಮನ್ ತೊಗೋಬೋದು. ರೋ ಜಿ ಕಾಮನ್ ತೊಗೊಳ್ತೀನಿ. ಸೊ ಇಂಟು ಪೈ ಆರ್ ಸ್ಕ್ವೇರ್ ಹೆಚ್ ಪ್ಲಸ್ ವಿ ಅಂತ ಆಯ್ತು. ಓಕೆ, ದಿಸ್ ಇಸ್ ದ ಐಡಿಯಾ ದೇರ್. ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸಿಂಪಲ್, ಅದು ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ಎಲ್ರಿಗೂ. ಸೊ ಎ ವೆಸಲ್ ಕಂಟೈನಿಂಗ್ ವಾಟರ್ ಇಸ್ ಗಿವನ್ ಎ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಗೆ ಟುವರ್ಡ್ಸ್ ದಿ ರೈಟ್ ಅಲಾಂಗ್ ಎ ಸ್ಟ್ರೈಟ್ ಹಾರಿಜಾಂಟಲ್ ಪಾತ್. ವಿಚ್ ಆಫ್ ದಿ ಫಾಲೋಯಿಂಗ್ ಡಯಾಗ್ರಾಮ್ಸ್ ರೆಪ್ರೆಸೆಂಟ್ ದಿ ಸರ್ಫೇಸ್ ಆಫ್ ದಿ ಲಿಕ್ವಿಡ್? ನಾನು ಹೇಳೋಕ್ಕಿಂತ ಮುಂಚೆನೇ ಪಟ್ ಅಂತ ನೀವೆಲ್ಲ ಆನ್ಸರ್ ಕೊಟ್ಟಿರ್ತೀರಾ. ನೋಡೋಣ ಎಷ್ಟು ಜನ ಆನ್ಸರ್ ಕೊಟ್ಟಿದ್ದೀರಾ ಅಂತ. ಇದನ್ನು ಹೇಳಿದ್ದೆ ನಾನು ಸ್ಟಾರ್ಟಿಂಗಲ್ಲೇ, ನೋಡಿ ಸೀಟಿನಲ್ಲಿ ಕೇಳಿದ್ರು ಇದನ್ನ. ಆನ್ಸರ್ ನಾ ವೆಯ್ಟ್ ಮಾಡ್ತಾ ಇದ್ದೀನಿ, ನೀವು ಆನ್ಸರ್ ಕೊಡ್ತಿದ್ದೀರಾ ಅಂತ. ಏನಾ ನಾನೇನು ಹೇಳಿದ್ದು ನಿಮಗೆ?
ಸ್ಟಾರ್ಟಿಂಗಲ್ಲಿ ಹೇಳಿರ್ಲಿಲ್ವಾ? ಏನು ಹೇಳಿದ್ದೆ ನಾನು ನಿಮಗೆ? ಈ ಥರ ಸಿ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್ ಅಲ್ವಾ? ನೋಡಿ, ಈ ಥರ ಲಿಕ್ವಿಡ್ ಇರುತ್ತೆ, ಇದು ಹಿಂಗೆ ಆಕ್ಸಲರೇಟ್ ಆಗಬೇಕಾದ್ರೆ ಈ ಸರ್ಫೇಸ್ ಹಿಂಗೆ ಆಗ್ಬಿಡುತ್ತೆ ಅಂತ ಹೇಳಿರ್ಲಿಲ್ವಾ? ಆಮೇಲೆ ಅದ್ರದ್ದು ಇದೆಲ್ಲ ಕೊಟ್ಟಿದ್ದೀನಿ ನೋಡಿ ನಿಮಗೆ, ನಾನು ಫಾರ್ಮುಲಾ ಎಲ್ಲ ಬರ್ಸಿದ್ದೀನಿ. ಓಕೆ, ಎನಿವೆ ಫೈನ್. ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾರು ಕೊಟ್ಟಿದ್ದೀರಾ? ವೆರಿ ಗುಡ್, ಎಕ್ಸಲೆಂಟ್. ಓಕೆ, ಸೊ ವಿಲ್ ಗೋ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಇದೊಂದು ಲಾಸ್ಟ್ ಫೋನ್ ತೊಗೊಂಬೋಣ, ಲಾಸ್ಟ್ ಪ್ರಾಬ್ಲಮ್ ಮಾಡಬೇಡ. Figure shows a U-tube of uniform cross-sectional area A accelerated with acceleration as shown. If D is the separation between the limbs, then what is the difference in the levels of the liquid in the U-tube ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಮಾಸ್ ಆಫ್ ದ ಲಿಕ್ವಿಡ್ ಇನ್ ದ U-tube, ಮಾಸ್ ಬೇಕು ನನಗೆ, ಇಲ್ಲಿ ಬರಿತೀನಿ. ಮಾಸ್ of liquid in U-tube will be equal to AD rho into A, acceleration. It is accelerating, ನಾಪ್ಕ ಇಟ್ಕೊಳ್ಳಿ. G ಬದಲು A ರಿಪ್ಲೇಸ್ ಮಾಡಿದ್ದೀನಿ ಅಷ್ಟೇ. ಸೊ ಫೋರ್ಸ್ ಡ್ಯೂ ಟು ಪ್ರೆಷರ್ ಡಿಫರೆನ್ಸ್ ಇನ್ ದಿ ಟೂ ಲಿಮ್ಸ್, ಇದೆರಡರ ಮಧ್ಯೆ ಒಂದು ಡಿಫರೆನ್ಸ್ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಕಮ್ಮಿ ಇದೆ, ಇಲ್ಲಿ ಜಾಸ್ತಿ ಇದೆ. ಸೊ ಒಂದು ಸ್ವಲ್ಪ ಡಿಫರೆನ್ಸ್ ಇದೆ. ಈ ಡಿಫರೆನ್ಸ್ ಅನ್ನು ಹೆಂಗೆ ನಡೆಯೋದು? The force due to pressure difference is H1 force due to pressure difference. Potential difference alla adu, pressure difference. Okay, H1 rho G minus H2 rho G into A ಅಂತ ಬರ್ಕೊಳ್ಳೋಣ. ಓಕೆ, ಸೊ ಇವಾಗ ಇದೆರಡನ್ನು ಈಕ್ವೇಟ್ ಮಾಡಿ, ಇದನ್ನು ಈಕ್ವೇಟ್ ಮಾಡಿದ್ರೆ ಯು ವಿಲ್ ಹ್ಯಾವ್ H1 minus H2 into rho GA will be equal to AD rho into A. This pressure difference is because the body is actually accelerating. Therefore, ಈ height H1 minus H2 will be equal to AD rho A divided by rho GA. A cancel, rho cancel ಆಯಿತು. ಸೊ ಯು ವಿಲ್ ಹ್ಯಾವ್ AD divided by G ಅಂತ ಆಯಿತು. ಸೊ ದಿ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ A. ಓಕೆ, AD divided by G. ಓಕೆ, ಆಪ್ಷನ್ ಬಿ ಮಾಡಿದ್ರಾ? G ಎಲ್ಲಿ ಬರುತ್ತೆ? AD ಅಲ್ವಾ? ನೋಡಿ ಕರೆಕ್ಟಾಗಿ ಒಂದ್ಸತಿ. ಓಕೆ, AD divided by G ಆಯಿತು. ಓಕೆ, ಅಫ್ಕೋರ್ಸ್, ಬಟ್ ನಿಮಗೆಲ್ಲ ಐಡಿಯಾ ಗೊತ್ತಾಗ್ತಿದೆ, ನೀವೆಲ್ಲ ಮಾಡ್ತಿರೋದು. ಸೊ ಇಟ್ಸ್ ವೆರಿ ನೈಸ್. ಸೊ ನೋಡಿ, ಇದು ಆಲ್ಮೋಸ್ಟ್ ಫಸ್ಟ್ ಇಯರ್ ಟಾಪಿಕ್ಸ್ಗೆಲ್ಲ ಎಂಡಿಗೆ ಬರ್ತಾ ಇದ್ದೀವಿ. ಇನ್ನು ಎರಡು ಟಾಪಿಕ್ ಏನೋ, ಒಂದು ಟಾಪಿಕ್ ಏನೋ ಉಳ್ಕೊಂಡಿದೆ. ಥರ್ಮೋಡೈನಮಿಕ್ಸಲ್ಲಿ ಒಂದು ಟಾಪಿಕ್ ಇದೆ, ಮತ್ತು ವೇವ್ಸ್ ಇದೆ ಅಂತ ಅನ್ಸುತ್ತೆ. ಅದೆರಡು ಮುಗಿದ ತಕ್ಷಣ ವಿಲ್ ಆ್ಯಕ್ಚುಲಿ ಬಿ ಸ್ಟಾರ್ಟಿಂಗ್ ವಿತ್ ಸೆಕೆಂಡ್ ಇಯರ್ ಟಾಪಿಕ್ಕು. ನಾನೇ ಸೆಕೆಂಡ್ ಇಯರ್ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಇಟ್ ವಿಲ್ ಬಿ ಫ್ರಮ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಪ್ರಿಪೇರ್ ಆಗಿರಿ ಕಂಟಿನ್ಯೂಸ್ ಆಗಿ. ವಿಲ್ ಆ್ಯಕ್ಚುಲಿ ಡೂ ಲಾಟ್ ಆಫ್ ನೈಸ್ ಪ್ರಾಬ್ಲಮ್ಸ್ ಫ್ರಮ್ ದೇರ್. ಸೊ ಫಸ್ಟ್ ಇಯರ್ದೆಲ್ಲ ಮುಗಿದು ಸೆಕೆಂಡ್ ಇಯರ್ಗೆ ಬರ್ತಾ ಇದ್ದೀವಿ. ಸೊ ಯು ಶುಡ್ ಗೇರ್ ಅಪ್ ನೌ. ಸೊ ಟ್ರೈ ಟು ಆನ್ಸರ್ ಮೋರ್ ನಂಬರ್ ಆಫ್ ಕ್ವಶನ್ಸ್. ಮನೇಲಿದ್ದಾಗಲೂ ಅಷ್ಟೇ ಟ್ರೈ ಮಾಡ್ತಾ ಇರಿ. ಸೊ ಯು ವಿಲ್ ಬಿ ಏಬಲ್ ಟು ಗೆಟ್ ವೆರಿ ಗುಡ್ ಸ್ಕೋರ್ ದಿಸ್ ಟೈಮ್. ತುಂಬ ಆ್ಯಂಪಲ್ ಆಪರ್ಚುನಿಟೀಸ್ ಇದೆ ನಿಮಗೆ. ಸೊ ಎನಿವೆ ಫೈನ್, ಥ್ಯಾಂಕ್ ಯು ಆಲ್, ಬಾಯ್, ಗುಡ್ ಈವ್ನಿಂಗ್, ಹ್ಯಾವ್ ಎ ನೈಸ್ ಡೇ. ಹಾಂ.